ಜನ ಯಾಕೆ ಏರ್ ಇಂಡಿಯಾ ಏರ್ಲೈನ್ ಸರ್ವಿಸಸ್ನ ಇಷ್ಟಪಡಲ್ಲ ಅಂತ ನಂಗೆ ಇವಾಗ ಗೊತ್ತಾಯಿತು. ನಾನು ಜರ್ಮನಿಯಿಂದ ಇಂಡಿಯಾಗೆ ಬರೋದಕ್ಕೆ ಏರ್ ಇಂಡಿಯಾನ ತೊಗೊಂಡಿದ್ದೆ. ಈವನ್ ದೋ ನಂದು ವೆಬ್ ಚೆಕ್ ಇನ್ ಎಲ್ಲ ಆಗಿ ಡಿಜಿಟಲ್ ಬೋರ್ಡಿಂಗ್ ಪಾಸ್ ಇದ್ದರೂ ಕೂಡ ಅವರು ಪ್ರೀ ಬೋರ್ಡಿಂಗ್ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆ ಅಂತ ಕೇಳೋದಕ್ಕೆ ಅಲ್ಲಿ ಸ್ಟಾಫ್ಸ್ ಕೂಡ ನೀಟಾಗಿ ಆನ್ಸರ್ ಕೂಡ ಮಾಡ್ತಾ ಇರಲಿಲ್ಲ. ಅಲ್ಲಿರೋಷ್ಟು ಜನ ಒಂದಷ್ಟು ಜನ ಜಗಳಕ್ಕೇನೆ ಬಿದ್ದುಬಿಟ್ರು. ಆಗ ಅವರು ಅಲ್ಲಿರೋ ನಮ್ಮದು ಪಾಸ್ಪೋರ್ಟ್ಗಳನ್ನು ಈಸ್ಕೊಂಡು ಹೋಗಿ ಅವರೇ ಫಿಸಿಕಲ್ ಆಗಿ ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ಮಾಡಿಕೊಂಡು ತೊಗೊಂಡು ಬಂದರು. ಇದರಲ್ಲೇ 2 hours ಡಿಲೇ ಆಗೋಯಿತು ಫ್ಲೈಟು. ನಂಗಿದ್ದಿದ್ದು ಭಯ ಏನು ಅಂತಂದೇಳಂದರೆ ಫ್ಲೈಟ್ ಏನಾದರೂ ಓವರ್ ಬುಕ್ ಆಗಿದೆಯಾ ಅಂತ. ಯಾಕಂದರೆ ನಮ್ಮ ಮುಂಚೆ ಇದ್ದಿದ್ದು ಪ್ರೀವಿಯಸ್ ಫ್ಲೈಟು ಕ್ಯಾನ್ಸಲ್ ಆಗಿತ್ತು. ಸೊ ಅದ್ರ ಪ್ಯಾಸೆಂಜರ್ಸ್ ಕೂಡ ನಮ್ಮ ಫ್ಲೈಟಲ್ಲೇ ಬರ್ತಾಯಿದ್ರು. ಆ್ಯಂಡ್ ಆಲ್ಸೋ ಫ್ಲೈಟ್ ಹೊರಟಿದೆ ಅಂತಂದೇಳಿ ಅಂದಾಗ ಫ್ಲೈಟಲ್ಲಿ ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಕೂಡ ಕರೆಕ್ಟಾಗಿ ವರ್ಕೇ ಆಗ್ತಾ ಇರಲಿಲ್ಲ. ನಿಮಗೇನಾದರೂ ಏರ್ ಇಂಡಿಯಾನ ಅಥವಾ ಬೇರೊಂದು ಏರ್ಲೈನ್ಸ್ ಅಂತಂದೇಳಿ ಚಾಯ್ಸ್ ಬಂದರೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಾದರೂ ಪರವಾಗಿಲ್ಲ, ಬೇರೊಂದು ಏರ್ಲೈನ್ಸ್ನ ಚೂಸ್ ಮಾಡಿ ಅನ್ನೋದು ನನ್ನ ಸಜೆಷನ್ನು. ಬಟ್ ಈಗಿನ ಕಂಡೀಷನಲ್ಲಿ ಏರ್ ಇಂಡಿಯಾನೇ ಸ್ವಲ್ಪ ರಿಲಯಬಲ್ ಅಂತಂದೇಳಿ ಅನಿಸುತ್ತೆ. ನಾನು ಈ ಸರ್ತಿ ಇಂಡಿಯಾಗೆ ಸರ್ಪ್ರೈಸ್ ವಿಸಿಟ್ನ ಕೊಟ್ಟಿದ್ದು. ಸೊ ಇದರ ಒಂದು ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನಿಮಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಅದಲ್ಲಿ ಮರಿದೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಒಂದು ವೇಳೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್.